ನೂರಕ್ಕೆ ನೂರು ಆಗಿದೆ, ಅದರ ಏನು ಪ್ರಶ್ನೆ ಇಲ್ಲ. ಕೊಡಬೇಕಾದ ಅಂತ ಧರ್ಮ ಅವ್ರ ಕರ್ತವ್ಯ. ಯಾಕಂದರೆ ಸದನ್ನಲ್ಲೇ ಮೆಜಾರಿಟಿ ತೋರಿಸ್ಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಅವ್ರು ಎಷ್ಟೇ ಇರಲಿ, ಹೈಯೆಸ್ಟ್ ಪಾರ್ಟಿ ಬಂದು ಕೊಡುವಂಥ ಕಾನೂನಿದೆ. ಹೈಯೆಸ್ಟ್ ಇರೋರು ಅವರೇ ಇದ್ದಾರೆ, ಕರಲೇಬೇಕಾಗಿತ್ತು. ಅವ್ರಿಗೆ 15 ಟೈಮ್ ಕೊಟ್ಟರೆ ಅವ್ರು ಸಾಬೀತು ಮಾಡ್ತಾರೆ. ಅದು ಸಾಬೀತು ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಮತ್ತೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಿತ್ತು. ಈಗ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್, ಕೆ.ವಿ.ಕೆ ಪಕ್ಷದ ವಿಜಯ್ ಅವರು. ಈಗಾಗಲೇ ನಮಗೇನು ಅವಕಾಶ ಕೊಡಲ್ಲ ಅಂತ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದೀವಿ. ಮತ್ತೆ ಎಲೆಕ್ಷನ್ಗೆ ಹೋಗ್ತಾರೆ. ಸೊ ಅವಾಗ ಸಮಸ್ಯೆ ಅವ್ರಿಗೆ ಆಗ್ತೈತೆ ಬೇರೆಯವರಿಗೆ. ಸೊ ಆದಷ್ಟು ಬೇಗ ಅವರ ಡಿಸಿಷನ್ ತೊಗೋಬೇಕಂತ ನಮ್ಮದು ಅವರಿಗೆ ರಾಜ್ಯಪಾಲರಿಗೆ ವಿನಂತಿ. ರಾಜ್ಯಪಾಲರ ನಡೆ ಹಿಂದೆ ಮೋದಿಯವರ ಕೈವಾಡ ಇದೆ, ಇದ್ದೇ ಇರ್ತೈತೆ. ಆಟ ಆಡ್ತಿದ್ದಾರೆ. ಕೇಂದ್ರದಿಂದ ಅವ್ರ ಡೈರೆಕ್ಷನ್ ಇಲ್ಲದೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ವೆಸ್ಟ್ ಬೆಂಗಾಲಲ್ಲಿ ಸಾಬೀತಾಗಿದೆ, ಇಲ್ಲೂ ಕೂಡ ಸಾಬೀತಾಗಿದೆ. ಸೊ ಮೆಜಾರಿಟಿ ಇದೆ, ಅವ್ರಿಗೆ ಅವಕಾಶ ಕೊಡಬೇಕಂತ ನಮ್ಮ ಪ್ರಾರ್ಥನೆ. ಸರ್, ಈಗ ಸ್ಟಾಲಿನ್ ಅವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೀರ್ಘಕಾಲೀನ ಮೈತ್ರಿಗೆ ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ನವರು ತಮಿಳುನಾಡು. ಇಲ್ಲ, ಅದು ಬೇರೆ ಯಾವುದೋ ಸಂದರ್ಭ ತಕ್ಕಂತೆ ಯಾವುದೋ ಡಿಸಿಷನ್ ತೊಗೋಬೇಕಾಗತ್ತೆ. ಕಾಂಗ್ರೆಸ್ ಪಾರ್ಟಿ ತೊಗೊಂಡಿದೆ. ಯಾಕೆಂದರೆ ಅವ್ರು ನಾವು ಸಪೋರ್ಟ್ ಮಾಡದೇ ಹೋಗಿದ್ರೆ ಒಂದು ಸೆಕ್ಯುಲರ್ ಪಾರ್ಟಿ ಮತ್ತೆ ಅಧಿಕಾರವನ್ನು ವಂಚಿತ ಆಗ್ತದೆ. ಅದು ಸೆಕ್ಯುಲರ. DMK ಕೂಡ ಸೆಕ್ಯುಲರ, TVK ಕೂಡ ಸೆಕ್ಯುಲರ್. ಈಗ DMK AIADMK ಎರಡು ಮೈತ್ರಿ ಆಗುವ ಒಂದು ಮುನ್ಸೂಚನೆಯನ್ನು ನೋಡ್ಬೇಕಾದ ನೋಡೋಣ. ಅದು ಈಗಂತೂ ಮೆಜಾರಿಟಿ ಇರೋದು ಇವರಿಗೆ ಅವಕಾಶ ಕೊಡೋದು ಒಳ್ಳೆಯದು ನಮ್ಮ ಅಭಿಪ್ರಾಯ. ವಿಜಯ್ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಕ್ಕೆ ಈ ರೀತಿ ಅಡ್ಡಗಾಲಕ್ಕೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಸರ್. ಇಲ್ಲ, ಹಾಗೇನಿಲ್ಲ. ಇನ್ನೂ ಇದ್ದಾರೆ ಅವ್ರ ಕಡೆ 118 ಆಗೇ ಆಗ್ತೈತೆ, ಆಗೋಲ್ಲ ಅಂತೇನಿಲ್ಲ. ಇನ್ನೂ ಪಕ್ಷೇತರು ಇದ್ದಾರೆ, ಬೇರೆ ಪಾರ್ಟಿ ಇದೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಸರ್, ನಾಳೆ ಅಭಿಮಾನೋತ್ಸವನ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸೊ ಹೀಗಾಗಿ ಇದು 2028ಕ್ಕೆ ನಮ್ಗೆ ಶಕ್ತಿ ಆಗ್ತಾ ಇದೆ, ಶಕ್ತಿ ತುಂಬುತ್ತೆ. ನಾವು ಪಕ್ಷವನ್ನ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಂದೇ ಬರ್ತೇವೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅನ್ನೋದು ಸರ್. ಇದು ಎಷ್ಟು ಮಟ್ಟಿಗೆ ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಅವ್ರ ಪಕ್ಷ ತರಲಿಕ್ಕೆ ನಾನಾ ರೀತಿಯ ಉಪಾಯಗಳನ್ನು ಹುಡುಕ್ತೀವಿ. ನಾವು ದಾವಣಗೆರೆ ನಾವು ಮಾಡಿದ್ದೀವಿ. ಯಾರ್ದು ಮಾಡಿದ್ದೀವಿ? ಸಿದ್ದರಾಮ ಉತ್ಸವ ಮಾಡಿದ್ದೀವಿ. ಅವರು ಮಾಡ್ತಾ ಇರ್ತಾರೆ, ಏನು ತಪ್ಪಿಲ್ಲ. ಅದಕ್ಕೆ ನಾವು ಕೌಂಟ್ರ್ ಮಾಡಬೇಕು. ವಿಶ್ವನಾಥ್ ಅವರು ಈಗ ಅಭಿಮಾನೋತ್ಸವದ ಬಗ್ಗೆ ಈ ಪೋಕ್ಸೋ ಆರೋಪಿಗೆ ಅದು ಹೇಳಿದ್ದಾರೆ ಅವರು ವೈಯಕ್ತಿಕ ಅಭಿಪ್ರಾಯನ ಹೇಳಿದ್ದಾರೆ. ಸೊ ಇಲ್ಲ, ಅದು ಏನೋ ಆಗಲಿ, ಅವರು ಒಬ್ಬರು ಹಿರಿಯರು, ಯಡಿಯೂರಪ್ಪನವರು, ಅವರು ಹುಟ್ಟುಹಬ್ಬ ಮಾಡ್ತಿದ್ದಾರೆ. ಅವ್ರ ಪಕ್ಷದವರು ಅಭಿಮಾನಿಗಳು. ಅದಕ್ಕೆ ನಾವು ಶುಭ ಕೋರ್ತೀವಿ ಅಷ್ಟೇ. ಯಾಕಂದ್ರೆ ಅವರ ವಿಶ್ವನಾಥ್ ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಒಳ್ಳೆಯ ಹೋರಾಟಗಾರ ಅವರು ಕೂಡ. ಸೊ ಆ ರಾಜಕೀಯ ಹಿನ್ನೆಲೆ ಏನೇ ಬೇರೆ ಇದ್ದರೂ ಅದನ್ನು ರಾಜಕೀಯ ದೃಷ್ಟಿಯಿಂದ ಮಾತ್ರ ನಾವು ನೋಡಬೇಕಾಗಿದೆ, ಅಷ್ಟು ಮಾತ್ರ ನೋಡ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.